ಅವರು ಶ್ರೀ ಅರವಿಂದ ಟಿ ಎಂ ಅಂತ. ಇವರು ಬೆಂಗಳೂರು ಉತ್ತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 80 ಎಕರೆನಲ್ಲಿ ಗ್ರೀನ್ ಹೌಸನ್ನು ಮಾಡಿ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿಕೊಂಡು ಓಪನ್ ಫೀಲ್ಡಲ್ಲೂ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ. ಮತ್ತು ಹಸಿರು ಮನೆ ಒಳಗೂ ಸಹ ಹಲವಾರು ವೈಜ್ಞಾನಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆ ಕೃಷಿಯಲ್ಲಿ ಜೊತೆಗೆ ಇವ್ರದ್ದು ಇನ್ನೊಂದೇನಪ್ಪ ಅಂದರೆ, ಈ ಬೆಳೆಗಾರರಿಗೆ ಅನುಕೂಲ ಆಗುವಂಥ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿಕೊಂಡು ಇನ್ನಿತರ ರೈತರಿಗೂ ಸಹ ಸ್ಫೂರ್ತಿದಾಯಕವಾಗಿ ಅವರುಗಳ ಜೊತೆ ಕೃಷಿಗೆ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಇವರನ್ನು ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದಿಸ್ತಾ ಈ 3 ಜನ ಸಾಧಕರಿಗೆ ಈ ಬಾರಿಯ 60ನೇ ಘಟಿಕೋತ್ಸವದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡ್ತಾ ಇದೆ. ಇದಿಷ್ಟು ಈ ಬಾರಿಯ ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವದ ಒಂದು ಹಿನ್ನೆಲೆ ಮತ್ತು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇರುವಂಥ ಚಿನ್ನದ ಪದಕಗಳು, ಪದವಿ ಪತ್ರಗಳು ಮತ್ತು ಗೌರವ ಡಾಕ್ಟರೇಟ್ ಬಗ್ಗೆ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಶ್ನೆಗಳನ್ನು ಇದ್ದರೆ ದಯಮಾಡಿ ಕೇಳಿ, ಅದ್ರ ಬಗ್ಗೆ ಉತ್ತರ ಮಾಡೋಣ. ತೇರ್ಗಡೆ ಆದ ಸ್ನಾತಕೋತ್ತರದಲ್ಲಿ ಪ್ಲೇಸ್ಮೆಂಟ್ ಅವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಎಷ್ಟು ಜನರಿಗೆ ತಾವು ಈಗ ಅದು ನಮ್ಮಲ್ಲಿ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ. ಒಂದು ಎಕ್ಸ್ಕ್ಲೂಸಿವ್ ಆಗಿ ಶಿಕ್ಷಣ ಡೀನ್ ವಿದ್ಯಾರ್ಥಿ ಕಲ್ಯಾಣ ಅಂತೇಳಿ ಒಂದು ಸಪ್ರೇಟ್ ಪೋಸ್ಟೇ ಇದೆ. ಅವರಲ್ಲಿ ಏನು ಮಾಡ್ತೀವಿ, ಒಂದು ಪ್ಲೇಸ್ಮೆಂಟ್ ಸೆಲ್ಲನ್ನು ಪ್ರಾರಂಭ ಮಾಡಿದ್ದೀವಿ. ಆ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ಹುಡುಗರು ರಿಜಿಸ್ಟ್ರ್ ಮಾಡಿಸ್ಕೊಳ್ತಾರೆ. ರಿಜಿಸ್ಟ್ರ್ ಮಾಡಿಸ್ಕೊಂಡ ನಂತರ ಕಂಪ್ನಿಗಳು ನಮ್ಮ ಲಿಸ್ಟ್ನಲ್ಲಿ ಇರ್ತವೆ, ಅವ್ರುಗಳನ್ನ ಕರೆಸಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತೀವಿ. ಬಟ್ ಆದರೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮುಂಚೆಯಿಂದನೂ ತಾವೆಲ್ಲ ನೋಡಿಕೊಂಡೇ ಬಂದಿದ್ದೀರ. ಏನಂದರೆ 75% ಜನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. BSc ಏಜಿಗೆ ನಿಲ್ಲಿಸಲ್ಲ, ಅವರು ಅಂಡರ್ ಗ್ರ್ಯಾಜುಯೇಷನ್ಗೆ ನಿಲ್ಲಿಸಲ್ಲ, ಉನ್ನತ ಶಿಕ್ಷಣಕ್ಕೆ ಹೋಗುತ್ತೆ. ಮತ್ತು ಇನ್ನು ಉಳಿದಂಥ ಕೆಲವರುಗಳು ಈ ತಮ್ಮದೇ ಆದಂಥ ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆದಾಗ್ಯೂ ಸಹ ನಮ್ಮಲ್ಲಿ ನಡೀತಾ ಇರುವಂಥ ಎಲ್ಲ ಈ ಒಂದು ಕ್ಯಾಂಪಸ್ ಸೆಲೆಕ್ಷನ್ಸ್ನಲ್ಲಿ ಇದರಲ್ಲಿ ಪ್ರತಿ ವರ್ಷ ಆನ್ ಆನ್ ಆ್ಯಾವ್ರೇಜ್, ಅಂದರೆ ಪ್ರತಿ ವರ್ಷ, ಬರೀ ಈ ವರ್ಷದ್ದೇ ಅಂತ ಅಲ್ಲ, ಯಾವಾಗಲೇ ನೋಡಿದ್ರು ಸುಮಾರು ಒಂದು 80ರಿಂದ 125 ಜನನ್ನ ನಾವು ಈ ಕೃಷಿ ಇದರಲ್ಲಿ ಏನು ಮಾಡ್ತಾ ಇರ್ತೀವಿ, ಪ್ಲೇಸ್ಮೆಂಟ್ ಮಾಡ್ತೀವಿ. ಬಟ್ ಅದು ಸೇರಿದ ನಂತರ ಆ ಹುಡುಗರುಗಳು ಅದನ್ನು ಬಿಟ್ಟು ಬೇರೆ ಬೇರೆ ಕಡೆ ಸೇರ್ಕೊಳ್ಳೋ ಅಂಥ ಪದ್ಧತಿ ಅವರಲ್ಲಿದೆ. ಬಟ್ ಮೆಜಾರಿಟಿ ಜನ ಟ್ರೆಡಿಷ್ನಲ್ ಯೂನಿವರ್ಸಿಟಿ ಥರ ಅಲ್ಲದೆ, ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಇರೋ ಥರ ಒಂದು ಇದಿಲ್ಲದೆ ಇಲ್ಲಿ ಹೆಚ್ಚಿನ ಆದ್ಯತೆ ಉನ್ನತ ಶಿಕ್ಷಣಕ್ಕೆ ಕೊಡ್ತಾರೆ. ಹಾಗಾಗಿ ನಮ್ಮಲ್ಲಿ ಆ ಪ್ಲೇಸ್ಮೆಂಟ್ ರೇಷಿಯೋ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಅನಿಸ್ಬೋದು. ಬಟ್ ಇನ್ ಸ್ಪೈಟ್ ಆಫ್ ಇಟ್ ನಮ್ಗೆ ಉನ್ನತ ಶಿಕ್ಷಣಕ್ಕೆ ಬರೋದ್ರಿಂದ ನಮಗೆ ಅವ್ರ ಬಗ್ಗೆ ಆ ವಿದ್ಯಾಭ್ಯಾಸ ಕಂಟಿನ್ಯೂ ಆಗುತ್ತಲ್ಲ ಅನ್ನೋವಂಥ ಒಂದು ಈಗ ಕರೆಕ್ಟು ಮೇಡಮ್. ಈಗ ಅಷ್ಟೂ ಅವರೇ ಬೆಳೆಯೋಕ್ಕಾಗಲ್ಲ. ಇದು ಒಂದು ಚೈನ್, ಇದು ಕೃಷಿ ಕ್ಷೇತ್ರದಲ್ಲಿ ಏನಂದರೆ, ಈಗ ಇವ್ರು ಬೆಳೀತಾರೆ, ನಾನು ಅವ್ರಿಗೆ ಕೊಟ್ಟು ಬೆಳೆಸ್ಕೊಳ್ತೀನಿ. ಈಗ ನೀವು ರೆಗ್ಯುಲರ್ ಪ್ರೊಡಕ್ಷನ್ ಮಾಡಿದ್ರೆ ಕಡಿಮೆಗೆ ಮಾರಾಟ ಮಾಡ್ತೀನಿ ನಾನು, ಧಾನ್ಯಕ್ಕೆ ಮಾಡಿದ್ರೆ. ಬಟ್ ಅದನ್ನು ಅತ್ಯುತ್ತಮ ಗುಣಮಟ್ಟದ ಬೀಜೋತ್ಪಾದನೆ ಮಾಡಿದ್ರೆ ಅದನ್ನು ಕೊಂಡ್ಕೊಳ್ಳೋ ರೇಟೇ ಬೇರೆ ಇರುತ್ತೆ. ಹಾಗಾಗಿ ಈ ಸೈಕಲ್ನಲ್ಲಿ ಒಂದು ಜಾಗದಲ್ಲಿ ಯಾರಿಗಾದ್ರೂ ಬೆನಿಫಿಟ್ ಆಗ್ತಾ ಇದೆ ಅಂದರೆ ಆ ಸರ್ಕಲ್ನಲ್ಲಿರೋರು ಎಲ್ಲರೂ ಒಬ್ರಿಗೊಬ್ರಿಗೆ ಪೂರಕವಾಗಿ ವ್ಯವಸ್ಥೆ ಒಳಗೆ ಸಹಕಾರಿ ಆಗ್ತಾನೆ ಇರುತ್ತೆ. ಯಾಕೆಂದರೆ ಸೀಡ್ ಪ್ರೊಡಕ್ಷನ್, ಬೀಜೋತ್ಪಾದನೆ ಮಾಡಿದವ್ರಿಗೆ ಜಾಸ್ತಿ ದುಡ್ಡು ಸಿಗುತ್ತೆ. ನಾನು ರೆಗ್ಯುಲರ್ ಧಾನ್ಯ ಪರ್ಪಸ್ಸಿಗೆ ಬೆಳೆದು ಮಾರಿಬಿಟ್ರೆ ನನಗೆ ಅದಕ್ಕಿಂತ ಕಡಿಮೆ ಹಣ ಸಿಗುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ಇವರೇ ಇಷ್ಟು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಪೊಮೊಗ್ರನೇಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಪೊಮೊಗ್ರನೇಟ್ನೇ ಅವರೇ 1000 ಟನ್ನು ಅವರೆಲ್ಲಿ ಬೆಳೀಲಿಕ್ಕಾಗ್ತದೆ? ರೈತರ ಹತ್ರನೇ ಅವರೇ ತಾಂತ್ರಿಕ ಸಹಾಯ ಕೊಡ್ತಾರೆ, ಬೇಕಾದಂಥ ಕೃಷಿ ಪರಿಕರಗಳನ್ನು ಕೊಡ್ತಾರೆ, ರೈತರಿಗೆ ಅಶ್ಯೂರ್ಡ್ ಪ್ರೈಸ್ ಕೊಡ್ತಾರೆ, ಮತ್ತು ಆ ಪ್ರೈಸ್ ಮೂಲಕ ಖರೀದಿನೂ ಮಾಡ್ಕೊಳ್ತಾರೆ. ಅಂದರೆ ರೈತರಿಗೆ ಮಾರುಕಟ್ಟೆನಲ್ಲಾಗುವಂಥ ವ್ಯತ್ಯಾಸಗಳ ಕಷ್ಟ ರೈತರಿಗೆ ಆಗಲ್ಲ. ಈಗ ಮಾರುಕಟ್ಟೆ ಪ್ರತಿದಿನ ಫ್ಲಕ್ಚುಯೇಟ್ ಆಗುತ್ತೆ, ರೈತರು ನೋಡಬೇಕು. ಅದ್ರ ಬದಲು ಏನು ಮಾಡ್ತಾರೆ, ಈಗ ಸಾಕಷ್ಟು ಕಡೆ ಈ ಫಾರ್ಮಿಂಗ್ನಲ್ಲಿ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬರ್ತಾ ಇದೆ. ಆಮೇಲೆ ಅದೆಲ್ಲ ಈಗ ಲೀಗಲೈಸ್ ಆಗೋಗಿದೆ, ಕಾಂಟ್ರಾಕ್ಟ್ ಫಾರ್ಮಿಂಗು ಈ ಥರದ್ದೆಲ್ಲ. ಹಾಗಾಗಿ ಇದರಲ್ಲಿ ಈ ಉದ್ದಿಮೆದಾರರು ಅಂತ ಹೇಳಿದ್ರೆ ಈಗ ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಕೃಷಿಕರೇ ಉದ್ದಿಮೆದಾರರಾಗಬೇಕು. ಕೃಷಿಕರು ಉದ್ದಿಮೆದಾರರಾಗಿ ಯಾರು ಸಂಸ್ಕರಣೆ ಮಾಡ್ತಾರೆ, ಪ್ರೊಸೆಸಿಂಗ್ ಮಾಡ್ತಾರೆ, ಯಾರು ಮೌಲ್ಯವರ್ಧನೆ ಮಾಡ್ತಾರೆ,
ಯಾರು ಅದನ್ನು ಅವರೇ ಗ್ರೇಡಿಂಗು ಮತ್ತು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂಥ ಹಂತಕ್ಕೆ ಬರ್ತೀವಿ ನಾವು, ಆವಾಗ ನನಗೆ ಕೃಷಿ ಹೆಚ್ಚು ಲಾಭದಾಯಕವಾಗಿ ಪರಿಣಾಮಕಾರಿಯಾಗಿ ಆಗುತ್ತೆ. ಬಟ್ ನಾನು ಬೆಳೆದಂಥ ಬೆಳೆನ ಅಲ್ಲೇ ಮಾರಿಬಿಡ್ತೀನಿ, ನನ್ನ ಫಾರಮ್ ಗೇಟ್ನಲ್ಲಿ ನನ್ನ ಜಮೀನಲ್ಲೇ ಮಾರಿಬಿಡ್ತೀನಿ ಅಂದಾಗ ಏನಾಗುತ್ತೆ, ಅದನ್ನು ಬೇರೆ ಯಾರೋ ಬಳಸ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಈಗ ನಾನು ಇವ್ರಿಗೆ ಬೆಳೆದು ಕೊಡಬೇಕು ಅಂದರೆ ಇವರು ಸುಮ್ಮನೆ ಬೆಳೆದು ತೊಗೊಳೋದಲ್ಲ, ಇದು ಗ್ರೇಡಿಂಗ್ ಇರ್ತದೆ, ಅದರಲ್ಲಿ ಕರೆಕ್ಟ್ ಸ್ಟೇಜ್ ಆಫ್ ಹಾರ್ವೆಸ್ಟ್ ಇರ್ತದೆ, ಆಮೇಲೆ ಅದರದ್ದು ಪ್ರತಿಯೊಂದು ರೂಪುರೇಷೆಗಳನ್ನು ನೋಡೇ ಬೈ ಮಾಡುವಂಥದ್ದು ಇದು. ಹಾಗಾಗಿ ಈ ಒಂದು ಸೈಕಲ್ ವ್ಯವಸ್ಥೆ ಒಳಗೆ ಅವ್ರವ್ರದ್ದೇ ಆದಂಥ ಹಂತಗಳಲ್ಲಿ ಅವ್ರವ್ರ ಲಾಭಾಂಶಗಳಿರ್ತದೆ. ಹಾಗಾಗಿ ಈಗ ಏನು ನಾವು ಕೊಡ್ತಾ ಇದ್ದೀವಿ, ಒಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರಬೇಕು. ಅಂದರೆ ನಾನು ಬರೀ ಕೆಲಸವನ್ನೇ ಹುಡುಕೊಂಡು ಹೋಗೋದಲ್ಲ, ನಾನೇ ಕೆಲಸ ಕೊಡುವಂಥ ಮಟ್ಟಕ್ಕೆ ಬೆಳೀಬೇಕು ಅಂತ. ಈಗ ಇವರು 100 ಜನಕ್ಕೆ ಕೆಲಸ ಕೊಟ್ಟಿರುವಂಥ, ಇವರು ಉದ್ದಿಮೆದಾರರು ಹೌದು, ಪ್ರಗತಿಪರ ರೈತರು ಹೌದು, ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಹೊರಬಂದಿರುವಂಥ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿದಾಯಕ. ನನ್ನ ಜೀವನವನ್ನು ನಾನು ಕಟ್ಕೋಬೋದು ಹೊರಗಡೆ ಕ್ಷೇತ್ರದಲ್ಲೂ, ನಾನು ಬರೀ ಬೇರೆ ಅಲ್ಲಿ ಇಲ್ಲಿ ಹೋಗಿ ಕೆಲಸಕ್ಕೆ ಹುಡ್ಕಾಡೋದು ಬೇಡ ಅನ್ನೋವಂಥ ಭಾವನೆಯನ್ನು ಅವ್ರು ಬೆಳೆಸ್ಕೋಬೋದು. ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಆರಿಸಿರುವಂಥ ರೈತರು, ಅವ್ರನ್ನ ಈಗಲೂ ರೈತರೇ, ಅದ್ರ ಬಗ್ಗೆ ಯಾರಿಗೂ ಏನು ಅನುಮಾನ ಇಲ್ಲ. ಎಲ್ಲರ ಹತ್ರಲ್ಲೂ ಜಮೀನಿದೆ, ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಆದರೆ ಅದ್ರ ಜೊತೆಗೆ ಅಡಿಷ್ನಲ್ ಏನಪ್ಪ ಅಂದರೆ ಇವರು ಉದ್ದಿಮೆದಾರರು. ಈಗ ಬಯೋಟೆಕ್ನಾಲಜಿ ಲ್ಯಾಬ್ ಮಾಡಿದ್ರೆ ಕ್ವಾಲಿಟಿ ಸೀಡ್ಲಿಂಗ್ಸ್ ರೈತರಿಗೆ ಹೋಗುತ್ತೆ ಅಂದರೆ ಅದರಿಂದ ಅವ್ರ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅದನ್ನು ವರ್ಕ್ ಮಾಡ್ತಾ ಇರುವಂಥವ್ರು. ಹಾಗಾಗಿ ಸಾಧನೆ ಅತ್ಯುತ್ತಮವಾಗಿದೆ. ಆ ಸಾಧನೆಯನ್ನು ಗುರುತಿಸಿ ಇದು ಕೊಟ್ಟಿರುವಂಥದ್ದು. ನಮ್ಮಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಯಾವಾಗಲೂ ಒಂದೊಂದು ಪದ್ಧತಿ ಇದೆ. ನಮ್ಮಲ್ಲಿ ಡ್ರಾಪ್ಔಟ್ಸ್ ಇರಲ್ಲ, ವೆರಿ ಫ್ಯೂ. ಈಗ ನಮಗೆ ಬೇರೆ ಕಡೆ ನೋಡಿದ ಕಡೆ ಏನಿರುತ್ತೆ, ನಮ್ಮದು ಯೂಶಲಿ ಡ್ರಾಪ್ಔಟ್ ಪರ್ಸೆಂಟೇಜ್ ಅಂದರೆ ಫೇಲ್ ಪರ್ಸೆಂಟೇಜ್ 2%, ಅಥವಾ ಭಾಳ ವರ್ಸ್ಟ್ ಇಯರ್ ಅಂದರೆ 3% ಇರ್ಬೋದು ಅಷ್ಟೇ. ಅದು ಬಿಟ್ಟರೆ 96 to 97% ಆಫ್ ದ ಸ್ಟೂಡೆಂಟ್ಸು ಪಾಸ್ ಆಗೇ ಆಗ್ತಾರೆ. ಅದರಲ್ಲಿ ಶ್ರೇಣಿಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಬಟ್ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಮಿನಿಮಮ್ ಯಾವಾಗಲೂ 96-97 ಇರುತ್ತೆ. ಹಾಂ, ಈಗ ಚಿನ್ನದ ರೇಟು ಜಾಸ್ತಿ ಆಗಿದೆ. ಕಳೆದ 1-2 ವರ್ಷದಲ್ಲಿ ನೀವು ಹೇಳ್ತಾ ಇದ್ರಿ, ದಾನಿಗಳಿಂದ ನಾವೇನು ತಗೋತಾ ಇದ್ವಿ ಅವ್ರನ್ನ ದತ್ತಿ ಅಮೌಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೇನಾದರೂ ಪ್ರಯತ್ನ ಆಗಿದೆಯಾ? ಇಲ್ಲ, ಪ್ರಯತ್ನ ಆಗಲಿಲ್ಲ. ಯಾಕೆಂದರೆ ಈಗ ಕೆಲವರು ದಾನಿಗಳು ಅವಾಗ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಾಸ್ತಿ ಆಗಿದೆ, ಜಾಸ್ತಿ ಕೊಡಿ ಅಂತ ಕೇಳೋದು ಸರಿ ಅಲ್ಲ ಅಂತ ಭಾವನೆ ಬಂತು. ಆಮೇಲೆ ಈಗ ಅವರು ಆ ಸಮಯದಲ್ಲಿ ನಮಗೆ ಇನ್ಸ್ಟಾಲ್ ಮಾಡಿದ್ರಲ್ಲ, ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯನೇ ಒಂದು ದೃಢವಾದಂಥ ನಿರ್ಧಾರನ ತಗೊಂಡು, ಅದು ಏನಾದರೂ ಆಗಿರಲಿ, ಅವ್ರ ಅಮೌಂಟ್ ಎಷ್ಟಾದರೂ ಇಟ್ಟಿರಲಿ, ಈಗಲೂ ಅವ್ರ ಹೆಸರಲ್ಲಿ ನಡೀತಾ ಇರೋವಂಥ ಪ್ರಶಸ್ತಿಯನ್ನು ಗುರುತಿಸ್ಬೇಕು ನಾವು ಅಂತ ಕಾರಣ ನೀಡಿ, ಅದು ವಿಶ್ವವಿದ್ಯಾನಿಲಯದ ಪರವಾಗಾದರೂ ಪರವಾಗಿಲ್ಲ, ಆ ರೀತಿ ಕೊಡುವಂಥ ಚಿನ್ನದ ಪದಕಗಳನ್ನು ಮತ್ತೆ ದಾನಿಗಳನ್ನು ಜಾಸ್ತಿ ಕೊಡಿ ಅಂತ ಕೇಳೋದು ಬೇಡ ಅಂತ. ಬಟ್ ನೀವು ಹೇಳಿದ ಪಾಯಿಂಟ್ ಹೌದು. ಏನು ಮಾಡಿದ್ದೀವಿ ಅಂದರೆ ಈಗ ಇನ್ಸ್ಟಾಲ್ ಮಾಡೋವಂಥವ್ರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಹೊಸದಾಗಿ ಯಾರಾದರೂ ಚಿನ್ನದ ಪದಕ ನಾನು ನಿಮ್ಮಲ್ಲಿ ಇಡ್ತೀನಿ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ, ಈಗ ಅವರಿಗೆ ಆ ಬೇಸಿಕ್ ಅಮೌಂಟನ್ನು ಜಾಸ್ತಿ ಮಾಡಿದ್ದೀವಿ. ಬಟ್ ಚಿನ್ನದ ರೇಟಿಗೆ ಸಮಾನಾಂತರವಾಗಿ ಮಾಡಿಲ್ಲ. ಈಗ ಅದನ್ನೇ ಮತ್ತೆ ನಾವು ತೊಗೊಂಡು 1 ವರ್ಷದಿಂದ ತೊಗೊಂಡಿದ್ದು ಒಂದು 3 ಜನದ ಹತ್ರ, ಈಗಾಗಲೇ ಅದು 2 or 3 times ಆಗ್ಬಿಟ್ಟಿರ್ಬೇಕು ಅದು. ಸೊ ಹಾಗಾಗಿ ಬಟ್ ಅವರು ಕೊಡ್ತಾ ಇದ್ದಾರಲ್ಲ ಅವ್ರ ಹೆಸರಲ್ಲಿ ಅನ್ನೋದು ಒಂದು ಸಂತೋಷದ ವಿಷಯ. ಹಾಗಾಗಿ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಷ್ಟು ದಾನಿಗಳ ಒಟ್ಟು 42 or 48 ದಾನಿಗಳ ಪದಕ ಬರುತ್ತೆ. 48 ದಾನಿಗಳಿಂದ ಇನ್ಸ್ಟಿಟ್ಯೂಟ್ ಮಾಡಿ. ಆಮೇಲೆ ಯೂಶಲಿ ನಾವು ವಿಶ್ವವಿದ್ಯಾನಿಲಯದಿಂದ ಏನು ಮಾಡ್ತೀವಿ, ಒಬ್ಬ ಸ್ಟೂಡೆಂಟಿಗೆ ಮಾತ್ರ ಅತ್ಯುನ್ನತ ವಿದ್ಯಾರ್ಥಿ ಅನ್ನೋ ಕಾರಣಕ್ಕೆ ಒಂದು ಚಿನ್ನದ ಪದಕ ಕೊಡ್ತೀವಿ ಅಷ್ಟೇ. ನಮ್ಮ ಕಡೆ ಅದೆಲ್ಲ ಕಡೆನೂ ಅದು ಪದ್ಧತಿ. ಬಟ್ 15 ಚಿನ್ನದ ಪದಕ ಹೆಂಗೆ ಅಂದರೆ ಬೇರೆ ಬೇರೆಯವರು ಹೆಚ್ಚು ಅಂಕ ಗಳಿಸಿರೋವಂಥ ವಿದ್ಯಾರ್ಥಿಗೆ ಈ ಥರ ಕೊಟ್ಟಿರ್ತಾರೆ. ಈಗೀಗ ಇಡೋರು ಏನು ಮಾಡ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಭಾಗದಿಂದ ಬಂದಿರುವಂಥ ವಿದ್ಯಾರ್ಥಿಗೆ ಕೊಡಬೇಕು, ರೈತರ ಮಕ್ಕಳಿಗೆ ಕೊಡಬೇಕು ಅನ್ನೋವಂಥ ಒಂದು ನಿಬಂಧನೆಗಳು ಅವರಿಂದ ಬರುತ್ತೆ. ಅವ್ರೇನು ನಿಬಂಧನೆ ಹಾಕಿರ್ತಾರೆ ಅದ್ರ ಪ್ರಕಾರ ನಾವು ಆರಿಸ್ಬಿಟ್ಟು ಅದನ್ನು ನಾವು ಪ್ರದಾನ ಮಾಡ್ತೀವಿ. ಮೇಡಮ್, ಈ ಸಲ ಏನು ಮುಂಗಾರು ಇದು ಸರಿಯಾದ ಸಮಯಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಆ ರೀತಿ ಬಂದರೆ ಈಗ ನಮ್ಮಲ್ಲಿರುವಂಥ ತಳಿಗಳು ಏನು ನಾವು ಈಗಾಗಲೇ ರೈತರಿಗೆ ಕೊಟ್ಟಿದ್ದೀವಿ ಅದು ಈಗ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಹೊಸ ತಳಿಗಳು ಅಂದರೆ ಅದು ಕೃಷಿ ಮೇಳದ ಸಮಯಕ್ಕೆ ಬರುತ್ತೆ. ಕೃಷಿ ಮೇಳದ ಸಮಯದಲ್ಲಿ ಅದನ್ನು ನಮ್ಮಲ್ಲೇನಿದೆ ಅಂದರೆ ಈಗ ನಮ್ಮಲ್ಲಿರುವಂಥ ಎಲ್ಲ ತಳಿಗಳನ್ನು ನಾವು ಸಾಕಷ್ಟು ದಾಸ್ತಾನಿರುತ್ತೆ ನಮಗೆ. ಅದನ್ನು ಈ ಮುಂಗಾರಿಗೆ ಬೇಕಾದಂಥ ಸಮಯದಲ್ಲಿ ನಾವು ಬಿತ್ತನೆಗೆ ರೈತರಿಗೆ ನಮ್ಮ ಕಡೆಯಿಂದ ಕೊಡ್ತೀವಿ. ಮತ್ತು ಕೃಷಿ ಇಲಾಖೆಯಿಂದ RSKಗಳ ಮೂಲಕ ಸಬ್ಸಿಡೈಸ್ಡ್ ರೇಟ್ನಲ್ಲಿ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ಹಾಗೆ 101 ಮೂರು ತಳಿ ಈ ಸರಿ ಬಿಟ್ಟಿದ್ದಾರೆ. 3 ತಳಿ ಈ ಸರಿ ಈಗ ಬೇಗ ಮುಂಗಾರು ಬರುತ್ತೆ, 10 days or 12 days ಬಿಫೋರ್ ಬರುತ್ತೆ ಅಂತೇಳಿ ಪ್ರಿಡಿಕ್ಷನ್ ಇದೆ. ಸಿದ್ಧತೆ ಏನಾದರೂ ಆಗಿದೆ? ಇಲ್ಲ, ಈಗೇನಂದರೆ ಕಳೆದ 2 ವರ್ಷದಿಂದ ಈಗ ನಿಮಗೆ ಗೊತ್ತಿದೆ ಮುಂಗಾರಿಂದು ಒಂದು ಅರ್ಲಿ ಮುಂಗಾರು ಸ್ಟಾರ್ಟ್ ಆಗ್ಬಿಡ್ತಾ ಇದೆ, ಅರ್ಲಿ ಮಾನ್ಸೂನ್ ಆಗ್ಬಿಡ್ತಾ ಇದೆ. ಈಗಾಗಲೇ ರೈತರು ಅದಕ್ಕೆ ತಯಾರಾಗಿದ್ದಾರೆ. ಈಗ ಅವ್ರಿಗೆ ಗೊತ್ತಾಗಿದೆ ಮಳೆ ಪ್ರಭಾವ ಎಷ್ಟು ಮಟ್ಟಕ್ಕೆ ಕೃಷಿ ಮೇಲೆ ಬೀರುತ್ತೆ ಅನ್ನೋದ್ರ ಕಾರಣಕ್ಕೆ 15 ದಿನ ಮುಂಚೆ ಬಂದರೆ ನಮ್ಗೆ ಅಷ್ಟು ಮೇಜರ್ ಇಂಪ್ಯಾಕ್ಟ್ ಆಗಲ್ಲ. ಅಂದರೆ ಆ ಮಳೆ ಪ್ಯಾಟ್ರನ್ನೇ ಬದಲಾಗಬಾರ್ದು. ಈಗ ನನಗೆ 10 ದಿನ 15 ದಿನ ಬಂದರೆ ಲ್ಯಾಂಡ್ ಪ್ರಿಪ್ರೇಷನ್ನು ಅದು ಇದು ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಆ ಲ್ಯಾಂಡನ್ನು ರೆಡಿ ಇಟ್ಕೊಂಡಿರ್ತಾರೆ. ನಮ್ಮದು ಅವಧಿ ಏನಿದೆ ಈಗ ನಿಮಗೆ ಗೊತ್ತಿದ್ದಂಗೆ ಫಸ್ಟು ರೆಡ್ ಗ್ರಾಮ್ ಬಿತ್ತನೆ ಆಗ್ಬಿಡ್ಬೇಕು. ಈಗ ರೆಡ್ ಗ್ರಾಮಿಗೆ ಬಿತ್ತನೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅರ್ಲಿ ಮುಂಗಾರು ಬಂದ ತಕ್ಷಣ ರೆಡ್ ಗ್ರಾಮ್ಗೆ ಒಳ್ಳೆ ಇಳುವರಿ ಬರುವಂಥ ಸಾಕಾರ ಆಗುತ್ತೆ. ಬೇರೆ ಬೆಳೆಗಳಿಗೆ ಟೈಮ್ ಇದೆ. ಈಗ ನನಗೆ ರಾಗಿಗೆ ನಾವು ಹಿಂಗಾರು ತಡ ಆದಾಗ ಸೆಪ್ಟೆಂಬರ್ವರೆಗೂ ಹೋಗಿದ್ದೀವಿ, ಸೆಪ್ಟೆಂಬರ್ 5ರವರೆಗೂ ಹೋಗ್ತೀವಿ ಹಿಂಗಾರು ತಡ ಆದರೆ. ನಮ್ಮದೆಲ್ಲ ರಾಗಿ ಇದೆ, ರೆಡ್ ಗ್ರಾಮ್ ಇದೆ. ಅದು ಬೇಕಾದ್ರೆ ಡೀಟೇಲ್ಸ್ ಕೊಡಿಸ್ತೀನಿ. ಈಗ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಲ್ಲ. ಈಗ ದಾಸ್ತಾನು ಏನಂದರೆ ಪ್ರೊಸೆಸಿಂಗ್ ನಡೀತಾನೆ ಇರ್ತದೆ. ಅದು ಈಗ ನನಗೆ ಮುಂಗಾರವರೆಗೂ. ಬಟ್ ಇದೇನು ಅಂದರೆ ನಮ್ಮದೊಂದೇ ಏಜೆನ್ಸಿ ಪೂರ್ತಿ ಸಪ್ಲೈ ಮಾಡೋಕ್ಕಾಗಲ್ಲ. ವಿಶ್ವವಿದ್ಯಾಲಯ ನಮ್ಮ ಮ್ಯಾಂಡೇಟ್ ಇರೋದೇನು ಅಂದರೆ ಬ್ರೀಡರ್ ಸೀಡು ಪ್ಲಸ್ ಫೌಂಡೇಶನ್ ಸೀಡನ್ನು ನಾವು ಕೊಡ್ತೀವಿ. ಸರ್ಟಿಫೈಡ್ ಸೀಡನ್ನು ಮಲ್ಟಿಪ್ಲೈ ಮಾಡಿ ಬೇರೆ ಬೇರೆಯವರೆಲ್ಲ ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಸೀಡ್ ಇಂಡಸ್ಟ್ರಿ ಅನ್ನೋದು ಇಲ್ಲ. ಹಾಂ, ನಾವು ನಮ್ಮ ಇದರಿಂದ ಏನು ಮಾಡ್ತೀವಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾರಾಟ ಮಾಡಿಸ್ತೀವಿ ನಮ್ಮ ಜಿಲ್ಲೆಗಳಲ್ಲಿ ಇರೋವಂಥದ್ದು. ಆಮೇಲೆ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ NSP ಏನು ಬೀಜೋತ್ಪಾದನಾ ಕೇಂದ್ರ ಇದೆ ಅಲ್ಲಿಂದ ಮತ್ತು ಎಟಿಕಿಂದ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು ಈಗ ಸದ್ಯಕ್ಕೆ 20,000 ಕ್ವಿಂಟಾಲು ನಾವು ತಯಾರು ಮಾಡ್ಕೊಂಡಿದ್ದೀವಿ ವಿವಿಧ ಬೀಜಗಳು. ಅದು ಡಿಮ್ಯಾಂಡಿಗೆ ತಕ್ಕಂತೆ ನಾವು ಇದನ್ನು ಅಲ್ಲಿ ಒಂದು ಸೀಡ್ ಪ್ಲ್ಯಾನ್ ಅಂತ ಮಾಡ್ತೀವಿ. ನಾವು ಸೀಡ್ ಪ್ಲ್ಯಾನ್ ಮಾಡಿ ಕಳೆದ ಬಾರಿ ಎಷ್ಟು ಉತ್ಪಾದನೆ ಆಗಿತ್ತು, ಎಷ್ಟು ಮಾರಾಟ ಮಾಡಿದ್ವಿ, ಎಷ್ಟು ಇದು ಬಂದಿತ್ತು, ಈ ವರ್ಷಕ್ಕೆ ಎಷ್ಟು ಬೇಕು ಅಂತ ಹೇಳಿ ನಾವು ಒಂದು ಪ್ರೊಜೆಕ್ಷನ್ಸ್ ಮಾಡ್ಕೊಳ್ತೀವಿ. ಅದ್ರ ಪ್ರಕಾರ ಈಗ ಸದ್ಯಕ್ಕೆ 20,000 ಕ್ವಿಂಟಾಲ್ ವಿವಿಧ ಬೆಳೆಗಳ ಬೀಜಗಳನ್ನು ನಾವು ಸಂಗ್ರಹಿಸಿಟ್ಕೊಂಡಿದ್ದೀವಿ. ರಾಗಿನಲ್ಲಿ MR6 ML 322 ಸಾಕಷ್ಟು ಇದೆ ಸರ್. ಆಮೇಲೆ ಯೂಶಲಿ ಏನು ಮಾಡ್ತೀವಿ, ಯಾವುದನ್ನು ಜಾಸ್ತಿ ಮಾಡ್ತೀವಿ ಅಂದರೆ ರೈತರಿಂದ ಯಾವುದಕ್ಕೆ ಹೆಚ್ಚಿಗೆ ಬೇಡಿಕೆ ಬರುತ್ತೆ ಅದನ್ನು ಇಟ್ಕೊಂಡಿರ್ತೀವಿ. ಈಗ ನಾವು ರಿಲೀಸ್ ಮಾಡಿದ್ದೀವಿ ತಳಿ, ಅದನ್ನು ಹೋಗಬೇಕು ಅನ್ನೋದಲ್ಲ, ರೈತರಿಗೆ ಯಾವುದು ಬೇಕಾಗ್ಬೋದು ಅನ್ನೋದು. ಈಗ MR6 ಅಂತ ಹೇಳಿ ರಾಗಿ ತಳಿ ಎಲ್ಲ ಕಡೆನೂ ಭಾಳ ಪ್ರಮುಖವಾಗಿ ಬೆಳೀತಾರೆ, ಅದನ್ನು ಜಾಸ್ತಿ ಮಾಡ್ಕೊಂಡಿರ್ತೀವಿ ನಾವು. ML 322 ಇದೆ ಅಲ್ಪಾವಧಿ. ಈ ಕೊಲ್ಲಿ ಯುದ್ಧದ ನಂತರ ಕೃಷಿ ಮೇಲೆ ಪರಿಣಾಮ ಬೀರಿದೆ ಸರ್. ಕೊಲ್ಲಿ ಹಾಂ, ಅದಾದ ನಂತರ ಈ ರೈತರಿಗೆ ನಿಮ್ಮ ಕಡೆಯಿಂದ ಏನಾದರೂ ಅವರು ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ, ನಿಮ್ಮ ಕಡೆಯಿಂದ ಪರಿಹಾರ ಸೂತ್ರ ಅಥವಾ ಆ ಸಂಬಂಧಿತ ರೀತಿ ದೃಷ್ಟಿಕೋನ ನಿಮ್ಮದು ವಿವಿಧ ಕಡೆಯಿಂದ ಇದೆ? ಸರ್, ಇಲ್ಲಿ ಏನಂದರೆ ನೇರವಾದಂಥ ಇಂಪ್ಯಾಕ್ಟ್ಗಿಂತ ಪರೋಕ್ಷವಾಗಿ ಆಗಿದೆ. ಅಂದರೆ ರಾ ಮೆಟೀರಿಯಲ್ಸಿಗೆ ಫಾರ್ ಎಕ್ಸಾಂಪಲ್ ನಮ್ಮದು ಇರಿಗೇಷನ್ ಮೆಟೀರಿಯಲ್ಸ್ಗಳಿದ್ದಾವೆ, ಪೈಪ್ಗಳು ಬೇಕು, ಇನ್ನೊಂದು ಬೇಕು. ಇಂಥದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಕೊರತೆಯಿಂದ ಏನಾಗಿದೆ, ಅದಕ್ಕೆ ದರಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಅದು ಬಿಟ್ಟರೆ ನೇರವಾಗಿ ಆಮೇಲೆ ಕೆಲವು ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಬೆಳೆಗಳು ದುಬೈಗೆ, ಇದಕ್ಕೆ ಎಲ್ಲ UAEಗೆ, ಆ ಕಡೆ ಎಲ್ಲ ಆಗ್ತಾಯಿತ್ತು ಎಕ್ಸ್ಪೋರ್ಟು. ಬಟ್ ಆ ಎಕ್ಸ್ಪೋರ್ಟ್ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಪರಿಣಾಮ ಬೀರಿದೆ. ಬಟ್ ಪೂರ್ತಿ ಪ್ರಮಾಣದಲ್ಲಿ ನಮಗೆ ರೈತರು ಭಾಳ ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಟ್ರು ಈ ಬಾರಿ ಇದಾಗಿ, ಅಥವಾ ದಾಸ್ತಾನು ಉಳಿದೋಗಿದೆ ಅನ್ನೋ ಮಟ್ಟಕ್ಕೆ ಬಂದಿದೆ ಅಂತ ನಮ್ಮ ಹತ್ರಕ್ಕಂತೂ ಯಾವುದೂ ರೈತರುಗಳು ಅದ್ರ ಬಗ್ಗೆ ಇದು ಮಾಡಿಲ್ಲ. ಬಟ್ ಇದ್ದಿದ್ರಲ್ಲಿ ಎಲ್ಲ ಹಂತದಲ್ಲೂ ರಾಜ್ಯ ಸರ್ಕಾರ ಎಲ್ಲ ಪ್ರಮುಖವಾದಂಥ ಹೆಜ್ಜೆಗಳನ್ನು ಇಟ್ಟು ಅದನ್ನು ನಿವಾರಣೆ ಮಾಡುವಂಥದ್ದು. ಈಗ ಭಯ ಆಗಿತ್ತು ಇದೇನೋ ರಾಸಾಯನಿಕ ಗೊಬ್ಬರಗಳ ದಾಸ್ತಾನು ಮೇಲೆ ಪರಿಣಾಮ ಬೀರುತ್ತೆ ಅಂತ. ಬಟ್
ಈಗ ಮೊನ್ನೆ ತಾವು ನೋಡಿದ್ದೀರಾ, ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಕೇಂದ್ರ ಕರ್ನಾಟಕ ಸರ್ಕಾರದಿಂದ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ದಾಸ್ತಾನಿನಲ್ಲಿ ಯಾವುದೇ ಕೊರತೆ ಆಗಲ್ಲ ಅಂತ ಹೇಳಿ ಅವರಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಅದು ಮುಂಚೆನೇ ಗೊತ್ತಿರೋದ್ರಿಂದ, ಇನ್ನೂ ಮುಂಗಾರು ಪ್ರಾರಂಭ ಆಗಿಲ್ಲದೆ ಇರೋದ್ರಿಂದ ಅದಕ್ಕೆ ಬೇಕಾದಂಥ ತಯಾರಿ ಆಗಿದೆ. ಸರ್, ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ